ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಉತ್ತರ ಕರ್ನಾಟಕದ ಊಟ. ಯಾರ್ಯಾರು ಹೊಸ್ತಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗಾದರೆ ಬನ್ನಿ, ಉತ್ತರ ಕರ್ನಾಟಕ ಸೈಡ್ ಮಧ್ಯಾಹ್ನ ಊಟಕ್ಕೆ ಏನೇನು ಸ್ಪೆಷಲ್ ಆಗಿದೆ ಅಂತ ನೋಡ್ಕೊಂಬರೋಣ. ನಾವಿಲ್ಲಿ ಅಲಸಂದೆ ಕಾಳು ಮತ್ತು ಚೌಳಿಕಾಯಿ ಪಲ್ಯ, ಕಡಲೆಬೇಳೆ ಮತ್ತು ಮಾವಿನಕಾಯಿ ಚಟ್ನಿ ಮತ್ತು ಅಲಸಂದೆ ಕಾಳು ಕಟ್ ಸಾರು ಮಾಡಿದ್ದೀವಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಕಟ್ ಸಾರು ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ಅಲಸಂದೆ ಕಾಳನ್ನ 4 ವಿಜಿಲ್ ಹಾಕಿ ಈಗ ಕಟ್ಟು ತೆಗಿತಿದ್ದೀವಿ. ಕಟ್ಟು ಸಾರಾಗುತ್ತೆ. ಕಾಳು ಪಲ್ಯ ಮಾಡೋಣ. ಈ ಪಲ್ಯಗೆ ಅಲಸಂದೆ ಕಾಳಿಗೆ ಈಗ ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಸಿಮೆಣಸಿನ್ಕಾಯಿನ ಮಿಕ್ಸ್ ಜಾರಲ್ಲಿ ಹಾಕಿ ಸೈಡಿಗೆ ಇಡೋಣ. ಪಾತ್ರೆನ ಇಟ್ಟು 2-3 ಸ್ಪೂನ್ ಎಣ್ಣೆ ಹಾಕಿದೆ. ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಹಾಕ್ಕೊಳ್ಳೋಣ. ಮತ್ತು ಹಚ್ಚಿರೋ ಈರುಳ್ಳಿ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ. ಈ ಮಿಕ್ಸಿಗೆ ಹಾಕಿರ್ತೀವಲ್ಲ ಮೆಣಸಿನಕಾಯಿ, ಉಪ್ಪು ಮತ್ತು ಬೆಳ್ಳುಳ್ಳಿನ, ಈ ಪೇಸ್ಟ್ನ ಇದರಲ್ಲಿ ಹಾಕಿ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ, ಹಸಿ ಸ್ಮೆಲ್ ಹೋಗೋವರೆಗೂ. ಅದು ಮಿಕ್ಸಿಗೆ ಹಾಕಿರ್ತೀವಲ್ಲ, ಸ್ವಲ್ಪ ಅದರಲ್ಲಿರೋದು ಖಾರನ ಸ್ವಲ್ಪ ನೀರು ಹಾಕಿದರೆ ಸಾಕು. ಜಾಸ್ತಿ ನೀರು ಹಾಕೋದೇನು ಬೇಡ. ಅರಿಶಿಣ ಹಾಕಿದೆ, ಸ್ವಲ್ಪ ಸಕ್ಕರೆ ಹಾಕಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಈಗ ಇದು ಚೆನ್ನಾಗಿ ಕುದ್ದಿದೆ, ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ. ಈಗ ಕುದ್ದಿರೋ ಅಲಸಂದೆ ಕಾಳನ್ನ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಡೋಣ. ಇವಾಗ ಅಲಸಂದೆ ಕಾಳು ಪಲ್ಯ ರೆಡಿ ಆಯಿತು. ಈಗ ನೆಕ್ಸ್ಟ್ ಚೌಳಿಕಾಯಿ ಪಲ್ಯ ನೋಡೋಣ. ಅದನ್ನು ಅಷ್ಟೇ 1-2 ವಿಜಿಲ್ ಆಗಿದೆ. ಚೌಳಿಕಾಯಿನ ಸೈಡಲ್ಲಿ ಎತ್ತಿಟ್ಟಿದೆ. ಇವಾಗ ಪಾತ್ರೆ ಇಟ್ಟು ಎಣ್ಣೆ, ಬೆಳ್ಳುಳ್ಳಿ ಹಾಕ್ತೀವಿ. ಚೌಳಿಕಾಯಿ ಬೆಳ್ಳುಳ್ಳಿ ಮಾತ್ರ ಸೂಪರ್ ಆಗಿರುತ್ತೆ. ಈಗ ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿದ್ದಾಯಿತು. ಸ್ವಲ್ಪ ನೀರು ಹಾಕಿ ಮುಚ್ಚಿಡೋಣ. ಯಾಕಂದರೆ ಎಣ್ಣೆಲಿಗೆ ಉಪ್ಪು ಖಾರ ಹಾಕಿದರೆ ಸೀದೋಗುತ್ತಾ. ಹಾಗಾಗಿ ಸ್ವಲ್ಪ ನೀರು ಹಾಕಿ ಅದರಲ್ಲಿ ಉಪ್ಪು, ಖಾರ ಮತ್ತು ಸ್ವಲ್ಪ ಬೆಲ್ಲ ಹಾಕಬೇಕು. ಚೌಳಿಕಾಯಿಗೆ ಬೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಕುದ್ಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೋಡಿ, ಇದು ಕುದ್ದಿದೆ. ಇದು ಜಾಸ್ತಿನೂ ನೀರು ಹಾಕಬಾರ್ದು, ಯಾಕಂದರೆ ನೀರು ತಳಕ್ಕೆ ಕೊಡುತ್ತೆ. ಒಗ್ಗರಣೆ ಎಲ್ಲ ಚೌಳಿಕಾಯಿ ಮೇಲೆ ಇರುತ್ತೆ, ಈ ಮಿಕ್ಸ್ ಆಗಲ್ಲ. ಹಾಗಾಗಿ ಸ್ವಲ್ಪ ಇರಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದಕ್ಕೆ. ಲಾಸ್ಟಲ್ಲಿ ಇದು ಶೇಂಗಿನ ಪುಡಿ ಇರುತ್ತಲ್ಲ, ಸಪ್ಪಂದು ಶೇಂಗಿನ ಪುಡಿನ ಈ ಚೌಳಿಕಾಯಿ ಪಲ್ಯಗೆ ಹಾಕ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹುಚ್ಚಳ ಪುಡಿನೇ ಹಾಕ್ಬೋದು, ನಾವು ಶೇಂಗಿನ ಪುಡಿ ಹಾಕ್ತಿದ್ದೀವಿ. ಈಗ ನೋಡಿ, ಕಡಲೆ ಮತ್ತು ಮಾವಿನಕಾಯಿ ಚಟ್ನಿ ಮಾಡೋಣ. ಕಡಲೆಬೇಳೆ ಮತ್ತು ಮಾವಿನಕಾಯಿ ಚಟ್ನಿ. ನಾವಿಲ್ಲಿ 1 ಅವರ್ ಕಡಲೆಬೇಳೆನ ನೆನೆಸಿ ಮಿಕ್ಸ್ ಜಾರಲ್ಲಿ ಹಾಕ್ತಿದ್ದೀನಿ. ಇದಕ್ಕೆ ಮೆಣಸಿನ್ಕಾಯಿ, ಒಂದು 4 ಮೆಣಸಿನ್ಕಾಯಿ ಹಾಕಿದೆ. ಯಾಕಂದರೆ ಅದು ಖಾರ ಇಲ್ಲ, ಹಾಗಾಗಿ ಸ್ವಲ್ಪ ಅಚ್ಚ ಖಾರದ ಪುಡಿ 1/2 ಸ್ಪೂನ್ ಹಾಕ್ತಿದ್ದೀವಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ತರಿಯಾಗಿ ರುಬ್ಕೋಬೇಕು. ನೋಡಿ, ಈ ಥರ ಇರಬೇಕು. ಇದನ್ನು ಒಂದು ಬೌಲಲ್ಲಿ ತೆಕ್ಕೊಂಡು ಅದಕ್ಕೆ ಒಂದು ಮಾವಿನಕಾಯಿ, ಸಣ್ಣ ಮಾವಿನಕಾಯಿ ತುರಿದು ಅದರಲ್ಲಿ ಮಿಕ್ಸ್ ಮಾಡಬೇಕು. ಆಮೇಲೆ ಸಣ್ಣದಾಗಿ ಹಚ್ಚಿರೋ ಈರುಳ್ಳಿನ ಹಾಕಿ, ಇದು ಈರುಳ್ಳಿ ಊಟ ಮಾಡ್ತೀವಲ್ಲ ಅವಾಗೆ ಹಾಕಿ ಕಲಸಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಒಗ್ಗರಣೆ ಹಾಕ್ತಿದ್ದಾನೆ. ಈಗ ಕಡಲೆಬೇಳೆ ಮತ್ತು ಮಾವಿನಕಾಯಿ ಚಟ್ನಿ ರೆಡಿ ಆಯಿತು ನೋಡಿ. ಬಿಸಿ ಬಿಸಿ ರೊಟ್ಟಿನೂ ರೆಡಿ ಆಗ್ತಾ ಇದೆ. ಇವಾಗ ಅಲಸಂದೆ ಕಾಳು ಕಟ್ ಸಾರು ಮಾಡೋಣ. ಈಗ ಪಾತ್ರೆ ಇಟ್ಟಿದೆ. 1-2 ಸ್ಪೂನು ಎಣ್ಣೆ, ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಹುಣಸೆ ರಸ ಹಾಕ್ಕೊಳ್ಳೋಣ. ಈ ಹುಣಸೆ ರಸದಲ್ಲೇ ಉಪ್ಪು, ಖಾರ, ಅರಿಶಿನ ಮತ್ತು ಒಂದು ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ಎಲ್ಲ ಹಾಕಿ ಹುಳಿ ಕುದ್ದ ಮೇಲೆ ಅದು ಕುದಿಬೇಕು. ಕುದ್ದಾದ್ಮೇಲೆ ಹುರುಳಿ ಕಟ್ಟು ಸಾರು, ಅಲಸಂದೆ ಕಟ್ಟು ಸಾರು ಹಾಕಿ 1-2 ಕೂಗಿ ಕುದ್ರೆ ಸಾಂಬಾರು ರೆಡಿ ಆಗುತ್ತೆ. ಈಗ ನೋಡಿ, ಸಾರು ಕುದೀತಾ ಇದೆ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಳ್ಳೋಣ. ಇವಾಗ ಅಲಸಂದೆ ಕಾಳು ಕಟ್ ಸಾರೂ ರೆಡಿ ಆಯಿತು. ಬನ್ನಿ ಇವಾಗ ಊಟ ಮಾಡೋಣ ಎಲ್ಲರೂ ಸೇರಿ. ಕಡಲೆ ಕಾಳು ಚಟ್ನಿ ಮತ್ತು ಚೌಳಿಕಾಯಿ ಪಲ್ಯ, ಅಲಸಂದೆ ಕಾಳು ಕಟ್ ಸಾರು, ಅನ್ನ, ಮಜ್ಜಿಗೆ ಸೂಪರ್ ಆಗಿರುತ್ತೆ. ನಿಮಗೆ ಯಾರ್ಯಾರಿಗೆ ಈ ಊಟ ಇಷ್ಟ ಆಯಿತು
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.